ವಾಸ್ತುಶಾಸ್ತ್ರದ ಪ್ರಾಚೀನ ಭಾರತೀಯ ವಿಜ್ಞಾನಕ್ಕೆ ಸಮರ್ಪಿತವಾದ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ವಾಸ್ತು ತತ್ವಗಳ ಮೂಲಕ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳವನ್ನು ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಹೇಗೆ ಸಮನ್ವಯಗೊಳಿಸುವುದು ಎಂಬುದರ ಕುರಿತು ಆಳವಾದ ಜ್ಞಾನ ಮತ್ತು ಪ್ರಾಯೋಗಿಕ ಸಲಹೆಗಳನ್ನು ನಾವು ಒದಗಿಸುತ್ತೇವೆ. ನಮ್ಮ ವಿಡಿಯೋಗಳು ಮನೆಗಳು, ಕಚೇರಿಗಳು ಮತ್ತು ವಾಣಿಜ್ಯ ಸ್ಥಳಗಳಿಗೆ ವಾಸ್ತು ಜೊತೆಗೆ ವಾಸ್ತುವನ್ನು ಬಳಸಿಕೊಂಡು ಸಂಬಂಧಗಳು, ಆರೋಗ್ಯ ಮತ್ತು ಹಣಕಾಸು ಸುಧಾರಿಸುವ ಸಲಹೆಗಳಂತಹ ವಿಷಯಗಳ ಶ್ರೇಣಿಯನ್ನು ಒಳಗೊಳ್ಳುತ್ತವೆ. ಆದ್ದರಿಂದ ವಾಸ್ತು ಮತ್ತು ಅದರ ಬುದ್ಧಿವಂತಿಕೆಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಆಳಗೊಳಿಸಲು ನೀವು ಆಸಕ್ತಿ ಹೊಂದಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಮಾನ ಮನಸ್ಕ ಅನ್ವೇಷಕರ ನಮ್ಮ ಸಮುದಾಯವನ್ನು ಸೇರಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಇತ್ತೀಚಿನ ವಿಡಿಯೋಗಳ ಬಗ್ಗೆ ನಿಮಗೆ ತಿಳಿಸಲಾಗುತ್ತದೆ ಮತ್ತು ನಮ್ಮ ಯಾವುದೇ ಹೊಸ ವಿಷಯವನ್ನು ಕಳೆದುಕೊಳ್ಳುವುದಿಲ್ಲ. ಸಾಮರಸ್ಯದ ಜೀವನ ಮತ್ತು ಕೆಲಸದ ವಾತಾವರಣದ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಭವನದ ಮುಖ್ಯ ದೇವತೆ ವಾಸ್ತು ಪುರುಷನಾಗಿದ್ದಾನೆ. ಈತನ ಮಸ್ತಕವು ಈಶಾನ್ಯ ದಿಕ್ಕಿಗೆ, ಪಾದಗಳು ನೈಋತ್ಯ ದಿಕ್ಕಿಗೆ ಇರುತ್ತವೆ. ವಾಸ್ತು ಪುರುಷನು ವೇದೋಕ್ತ ದೇವತೆಯಾಗಿದ್ದಾನೆ. ವಾಸ್ತು ದೇವತೆಯ ಸಂಬಂಧವು ಗೃಹ ದೇವತೆಯ ಸಂಬಂಧದಲ್ಲಿರುತ್ತದೆ. ಇವನು ಪಶು ಮತ್ತು ಪ್ರಜೆಗಳಿಗೆ ಕಲ್ಯಾಣಕಾರಿ. ವಾಸ್ತು ದೇವತೆಗೆ ಆತ್ಮವರ್ಧನಶೀಲ ಎಂದು ಹೇಳಲಾಗುತ್ತದೆ. ವಾಸ್ತುವಿನ ಅಧಿಷ್ಠತಾ ದೇವತೆಯು ರುದ್ರದೇವನೆಂದು ಒಪ್ಪಿಕೊಳ್ಳಲಾಗಿದೆ. ವಾಸ್ತು ಪುರುಷನು ಸಂಪೂರ್ಣ ಗೃಹವನ್ನು ವ್ಯಾಪಿಸಿಕೊಂಡು ಅಧೋಮುಖಿಯಾಗಿ ಮಲಗಿದ್ದಾನೆ. ವಾಸ್ತು ಪುರುಷನ ಸಂಕಲ್ಪವು ವಾಸ್ತುಶಾಸ್ತ್ರದಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ. ಶಾಸ್ತ್ರಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಅಂಧಕಾಸುರ ದೈತ್ಯ ಮತ್ತು ಭಗವಂತ ಶಂಕರನ ನಡುವೆ ಘಮಾಸನ ಯುದ್ಧವಾಯಿತು. ಈ ಯುದ್ಧದಲ್ಲಿ ಶಂಕರನ ಶರೀರದಿಂದ ಬೆವರಿನ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದವು. ಆ ಹನಿಗಳಿಂದ ಆಕಾಶ ಮತ್ತು ಪೃಥ್ವಿಯನ್ನು ಭಯಭೀತಗೊಳಿಸುವ ಒಂದು ಪ್ರಾಣಿ ಉದ್ಭವಿಸಿತು. ಈ ಪ್ರಾಣಿಯು ಕೂಡಲೇ ದೇವತೆಗಳನ್ನು ಹಿಂಸಿಸಲು ಆರಂಭಿಸಿತು. ಆಗ ಎಲ್ಲಾ ದೇವತೆಗಳು ಅದನ್ನು ಹಿಡಿದು ಅದರ ಮುಖವನ್ನು ಕೆಳಮುಖವಾಗಿಸಿ ಅದುಮಿದರು ಮತ್ತು ಅದನ್ನು ಶಾಂತಗೊಳಿಸಲು ಈ ರೀತಿ ವರ ನೀಡಿದರು: ಎಲ್ಲಾ ಶುಭ ಕಾರ್ಯಗಳಲ್ಲಿ ನಿನ್ನನ್ನು ಪೂಜಿಸುವಂತಾಗಲಿ. ದೇವತೆಗಳು ಆ ಪುರುಷನ ಮೇಲೆ ವಾಸಿಸಲು ಆರಂಭಿಸಿದರು. ಇದರಿಂದಾಗಿ ಅವನ ಹೆಸರು ವಾಸ್ತುಪುರುಷನೆಂದಾಯಿತು. ದೇವತೆಗಳು ಎಲ್ಲರೂ ಅವನ ಮೇಲೆ ಕುಳಿತಿದ್ದಾರೆ. ಆದ್ದರಿಂದ ಎಲ್ಲಾ ಬುದ್ಧಿವಂತರು ಅವನ ಪೂಜೆಯನ್ನು ಮಾಡುತ್ತಾರೆ. ವಾಸ್ತು ಪುರುಷನ ಮಹತ್ವ. ಗೃಹ ನಿರ್ಮಾಣದಲ್ಲಿ ಪುರುಷನಿಗೆ ಬಹಳ ಮಹತ್ವ ನೀಡಲಾಗಿದೆ. ವಾಸ್ತು ಪುರುಷ ಒಬ್ಬನೇ ಆಗಿದ್ದಾನೆ. ಅವನನ್ನು ಗೃಹ ನಿರ್ಮಾಣದ ಯೋಜನೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಪರಿಕಲ್ಪನೆ ಮಾಡಿಕೊಳ್ಳಲಾಗುವುದು. ವಾಸ್ತು ಪುರುಷನ ವಿಭಜನೆಯು ಭವನದ ವಿಶೇಷವಾಗಿ ಅದರ ಯೋಜನಾನುಸಾರ ಮಾಡಲಾಗುತ್ತದೆ. ವಾಸ್ತು ಪುರುಷನ ಕಲ್ಪನೆ ಮಾಡಿಕೊಳ್ಳುವಾಗ ಪುರುಷರ ಅಂಗಾಂಗಗಳನ್ನು ಕಲ್ಪಿಸಿಕೊಂಡು ಅದರಂತೆಯೇ ಮಾಡಲಾಗುವುದು. ಯಾವ ರೀತಿಯಲ್ಲಿ ಮಾನವ ಶರೀರದ ವಿಭಿನ್ನ ಅವಯವಗಳಲ್ಲಿ ಮುಖ, ತಲೆ, ಕಟಿ, ತೊಡೆ, ಪಾದ, ಹಿಂಭಾಗದ ತಲೆ, ಕೇಶ, ನಾಡಿ ಇತ್ಯಾದಿಗಳು ಇರುವವೋ ಅದೇ ರೀತಿಯಲ್ಲಿ ವಾಸ್ತು ಪುರುಷನಲ್ಲೂ ಇವುಗಳನ್ನು ಕಲ್ಪಿಸಲಾಗುವುದು. ವಾಸ್ತು ಪುರುಷನ ಯಾವ ಅಂಗದ ಮೇಲೆ ಯಾವ ಸ್ಥಳವು ವಿಹಿತವಾದುದು ಅಥವಾ ಅವಿಹಿತವಾದುದು ಎಂಬುದನ್ನು ನಿರ್ಧರಿಸಲಾಗುವುದು. ಕೋಮಲವಾದ ಅವಯವಗಳ ಮೇಲೆ ಏನನ್ನು ನಿರ್ಮಿಸುವುದು ಸೂಕ್ತವಲ್ಲ, ಆದ್ದರಿಂದ ಅವುಗಳನ್ನು ತ್ಯಜಿಸಬೇಕು. ಆದ ಕಾರಣದಿಂದ ಗೃಹ ನಿರ್ಮಾಣದ ಸಮಯದಲ್ಲಿ ಅಂತಹ ಸ್ಥಳಗಳನ್ನು ಖಾಲಿಯಾಗಿ ಬಿಡಲಾಗುವುದು. ಭೂಮಿಯ ಮೇಲೆ ಯಾವ ಭಾಗದಲ್ಲಿ ಯಾವ ದೇವತೆಯು ವಿಶೇಷ ರೀತಿಯಲ್ಲಿ ಕಾಲೂರಿರುತ್ತಾನೆ, ಯಾವ ಸ್ಥಳದಲ್ಲಿ ವಿರಾಜಮಾನನಾಗಿರುತ್ತಾನೆ, ಇದರ ಸಂಪೂರ್ಣ ಜ್ಞಾನವು ವಾಸ್ತು ಪುರುಷನ ಚಿತ್ರದಿಂದ ಸ್ಪಷ್ಟವಾಗುತ್ತದೆ. ಉದಾಹರಣೆಗೆ, ಎಲ್ಲಿ ವಾಸ್ತು ಪುರುಷನ ಶಿರವಿರುವುದೋ ಅಲ್ಲಿ ಚಪ್ಪಲಿ ಇಡುವುದಾಗಲಿ, ಶೌಚಾಲಯಗಳನ್ನು ನಿರ್ಮಿಸಿದ್ದಾದಲ್ಲಿ ಇದರ ದುಷ್ಪರಿಣಾಮವು ಗೃಹಸ್ವಾಮಿಯ ಜೊತೆಗೆ ಆ ಮನೆಯಲ್ಲಿ ವಾಸವಾಗಿರುವ ಎಲ್ಲ ವ್ಯಕ್ತಿಗಳ ಮೇಲೂ ಪರಿಣಾಮ ಉಂಟಾಗುತ್ತದೆ. ಆ ಮನೆಯಲ್ಲಿ ಮಕ್ಕಳು ನಿಷ್ಠುರರಾಗಿರುತ್ತಾರೆ ಮತ್ತು ಪತಿ ಪತ್ನಿಯರಲ್ಲಿ ಅಪನಂಬಿಕೆ ಉಂಟಾಗುತ್ತದೆ. ವಾಸ್ತು ಶಾಂತಿಯ ಸಮಯದಲ್ಲಿ ವಾಸ್ತು ಪುರುಷನ ಪ್ರತಿಮೆಯನ್ನು ಪೂರ್ವ ದಿಕ್ಕಿನಲ್ಲಿ ಸೂಕ್ತ ಸ್ಥಳದಲ್ಲಿ ವಿಧಿಪೂರ್ವಕವಾಗಿ ಸ್ಥಾಪಿಸಲಾಗುತ್ತದೆ ಮತ್ತು ಅವನಿಗೆ ಗೃಹದ ನಿರಂತರ ಸುರಕ್ಷೆಯ ಜವಾಬ್ದಾರಿಯನ್ನು ನೀಡಲಾಗುತ್ತದೆ. ಪ್ರತಿ 3 ತಿಂಗಳಿಗೆ ವಾಸ್ತು ಪುರುಷನು ತನ್ನ ದಿಕ್ಕನ್ನು ಬದಲಿಸುತ್ತಲಿರುತ್ತಾನೆ. ವಾಸ್ತುಪುರುಷ ಯಾವಾಗಲೂ ದಿಕ್ಕನ್ನು ಬದಲಿಸುತ್ತಿರುತ್ತಾನೆ. ಜ್ಯೇಷ್ಠ, ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಅವನ ಶಿರವು ಉತ್ತರ ದಿಕ್ಕಿಗೆ, ಕಾಲುಗಳು ದಕ್ಷಿಣದೆಡೆಗೆ ಮತ್ತು ದೃಷ್ಟಿಯು ಉತ್ತರದೆಡೆಗೆ ಇರುತ್ತದೆ. ಭಾದ್ರಪದ, ಆಶ್ವಯುಜ ಮತ್ತು ಕಾರ್ತಿಕ ಮಾಸಗಳಲ್ಲಿ ಮಸ್ತಕವು ಪೂರ್ವ ದಿಕ್ಕಿಗೆ, ಕಾಲುಗಳು ಪಶ್ಚಿಮದ ಕಡೆಗೆ ಮತ್ತು ದೃಷ್ಟಿಯು ದಕ್ಷಿಣದ ಕಡೆಗಿರುತ್ತದೆ. ಮಾಘಶೀರ್ಷ, ಪುಷ್ಯ ಮತ್ತು ಮಾಘ ಮಾಸಗಳಲ್ಲಿ ಶಿರವು ದಕ್ಷಿಣಕ್ಕಿದ್ದು ಪಾದಗಳು ಉತ್ತರದೆಡೆಗೆ ಮತ್ತು ದೃಷ್ಟಿಯು ಪಶ್ಚಿಮದೆಡೆಗೆ ಇರುತ್ತದೆ.
ಈ ರೀತಿಯಲ್ಲಿ ಪ್ರತಿ 3 ತಿಂಗಳಿಗೆ ವಾಸ್ತುಪುರುಷನು ತನ್ನ ದಿಕ್ಕನ್ನು ಬದಲಿಸುತ್ತಾ ಇರುತ್ತಾನೆ. ಏನೇ ಆದರೂ ಅವನು ದೇವಲೋಕದಿಂದ ಮನುಷ್ಯಲೋಕಕ್ಕೆ ಬಂದಾಗ ಅವನ ಮಸ್ತಕವು ಈಶಾನ್ಯದೆಡೆಗೆ ಮತ್ತು ಪಾದಗಳು ನೈಋತ್ಯದೆಡೆಗೆ ಇದ್ದವು. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಪ್ರವೇಶ. ದಕ್ಷಿಣ ದಿಕ್ಕಿನ ಮನೆ ವಾಸ್ತು ಪ್ರವೇಶ ದ್ವಾರವು ಒಂದೇ ದಿಕ್ಕಿನಲ್ಲಿರಬೇಕು ಎಂದು ಸೂಚಿಸುತ್ತದೆ, ಏಕೆಂದರೆ ಅದು ನಕಾರಾತ್ಮಕ ಪ್ರಭಾವವನ್ನು ರದ್ದುಗೊಳಿಸುತ್ತದೆ. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಅಡುಗೆ ಮನೆ. ದಕ್ಷಿಣಾಭಿಮುಖ ಮನೆ ವಾಸ್ತು ಯೋಜನೆಯ ಪ್ರಕಾರ ಅಡುಗೆ ಮನೆ ಆಗ್ನೇಯ ಅಥವಾ ವಾಯುವ್ಯ ಮೂಲೆಯಲ್ಲಿರಬೇಕು ಎಂದು ನಂಬಲಾಗಿದೆ. ದಕ್ಷಿಣ ದಿಕ್ಕಿನ ಮನೆಗಳಿಗೆ ನೈಋತ್ಯ ಭಾಗವು ಕೆಟ್ಟದಾಗಿದೆ. ಕುಟುಂಬಕ್ಕೆ ಉತ್ತಮ ಆರೋಗ್ಯವನ್ನು ತರಲು ಅಡುಗೆ ಮನೆಯ ದಿಕ್ಕು ಮುಖ್ಯವಾಗಿದೆ. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಮಾಸ್ಟರ್ ಬೆಡ್ರೂಮ್. ಮನೆಯ ಮುಖ್ಯ ಮಲಗುವ ಕೋಣೆ ನೈಋತ್ಯ ದಿಕ್ಕಿನಲ್ಲಿರಬೇಕು. ಮನೆಗೆ ವಾಸ್ತುವನ್ನು ಪರಿಗಣಿಸಿದರೆ ಈ ದಿಕ್ಕಿನಲ್ಲಿ ಮಲಗುವ ಕೋಣೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಗೃಹ ಕಚೇರಿ ಅಥವಾ ಅಂಗಡಿ. ನಿಮ್ಮ ಮನೆಯಲ್ಲಿ ಗೃಹ ಕಚೇರಿ ಅಥವಾ ಅಂಗಡಿಯನ್ನು ನಿರ್ಮಿಸಲು ನೀವು ಬಯಸಿದರೆ ನೀವು ಮನೆಗೆ ನೈಋತ್ಯ ದಿಕ್ಕನ್ನು ಆರಿಸಬೇಕಾಗುತ್ತದೆ. ಇದು ನಿಮ್ಮ ವ್ಯಾಪಾರದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ದಿಕ್ಕಿನ ಅಂಗಡಿಗಳನ್ನು ಎಂದಿಗೂ ಬಾಡಿಗೆಗೆ ನೀಡಬಾರದು, ಏಕೆಂದರೆ ಇದು ದುರದೃಷ್ಟವನ್ನು ತರುತ್ತದೆ. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಬಾಗಿಲುಗಳು. ನಿಮ್ಮ ಮನೆಯ ಬಾಗಿಲುಗಳನ್ನು 6 ಇಂಚುಗಳಷ್ಟು ದೂರದಲ್ಲಿ ಸರಿಪಡಿಸಬೇಕು. ಇದು ನಿಮ್ಮ ಮನೆಗೆ ದುಷ್ಟ ಶಕ್ತಿಗಳನ್ನು ಆಕರ್ಷಿಸದಂತೆ ಪ್ರವೇಶದ್ವಾರವನ್ನು ತಡೆಯುತ್ತದೆ. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ನೀರಿನ ತೊಟ್ಟಿಗಳು. ಪ್ರತಿ ಮನೆಗೆ ನೀರಿನ ತೊಟ್ಟಿಗಳು ಅವಶ್ಯಕ, ಆದರೆ ದಿಕ್ಕನ್ನು ಆರಿಸುವುದು ಬಹಳ ಮುಖ್ಯ. ನೀರಿನ ಟ್ಯಾಂಕ್ ಅಥವಾ ಕೊಳವೆ ಬಾವಿಗಳು ನೈಋತ್ಯ ದಿಕ್ಕಿನಲ್ಲಿ ಇರಬಾರದು. ಸೆಪ್ಟಿಕ್ ಟ್ಯಾಂಕ್ಗಳು ವೈದ್ಯಕೀಯ ಮತ್ತು ಆರ್ಥಿಕ ನಷ್ಟಗಳಿಗೆ ಸಂಬಂಧಿಸಿವೆ, ಆದ್ದರಿಂದ ಅವುಗಳನ್ನು ಮನೆಯ ಉತ್ತರ ಅಥವಾ ವಾಯುವ್ಯ ಭಾಗದಲ್ಲಿ ಇಡಬೇಕು. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಪಾರ್ಕಿಂಗ್ ಸ್ಥಳ ಅಥವಾ ಗ್ಯಾರೇಜ್. ದಕ್ಷಿಣ ದಿಕ್ಕಿನ ಮನೆ ವಾಸ್ತು ಪ್ರಕಾರ ನೀವು ದಕ್ಷಿಣ ದಿಕ್ಕಿನಲ್ಲಿ ಕಾರುಗಳನ್ನು ನಿಲ್ಲಿಸುವುದನ್ನು ತಪ್ಪಿಸಬೇಕು, ಏಕೆಂದರೆ ಅದು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಈ ದಿಕ್ಕಿನಲ್ಲಿ ವಾಹನಗಳು ಹದಗೆಡುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಮೆಟ್ಟಿಲು. ಮೆಟ್ಟಿಲನ್ನು ಹೆಚ್ಚಾಗಿ ಮನೆ ಮಾಲೀಕರು ನಿರ್ಲಕ್ಷಿಸುತ್ತಾರೆ, ಆದರೆ ಇದು ನಿಮ್ಮ ಮನೆಯ ಸಮೃದ್ಧಿ ಮತ್ತು ಸಕಾರಾತ್ಮಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಮನೆಯ ಮೆಟ್ಟಿಲು ದಕ್ಷಿಣ ದಿಕ್ಕಿನಲ್ಲಿರಬೇಕು. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ವಾಸದ ಕೋಣೆ. ಮನೆಯೊಳಗೆ ಧನಾತ್ಮಕ ಶಕ್ತಿಯನ್ನು ತರಲು ಲಿವಿಂಗ್ ರೂಮಿನ ದಿಕ್ಕು ಈಶಾನ್ಯದಲ್ಲಿರಬೇಕು. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಅತಿಥಿ ಮಲಗುವ ಕೋಣೆ. ಮನೆ ಮಾರ್ಗಸೂಚಿಗಳಿಗಾಗಿ ವಾಸ್ತು ಪ್ರಕಾರ ಅತಿಥಿ ಮಲಗುವ ಕೋಣೆಗೆ ಸರಿಯಾದ ದಿಕ್ಕು ವಾಯುವ್ಯವಾಗಿದೆ. ಅತಿಥಿ ಮಲಗುವ ಕೋಣೆಯನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸಬೇಕು. ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾಗಿರುವ ಮನೆ ಒಳ್ಳೆಯದು ಅಥವಾ ಕೆಟ್ಟದು. ಕಳೆದ ದಶಕಗಳಲ್ಲಿ ಜನರು ದಕ್ಷಿಣದ ಮನೆಗಳ ಕಡೆಗೆ ನಕಾರಾತ್ಮಕ ದೃಷ್ಟಿಕೋನವನ್ನು ಸೃಷ್ಟಿಸಿದ್ದಾರೆ. ಹೀಗಾಗಿ ದಕ್ಷಿಣ ದಿಕ್ಕಿನ ಮನೆಗಳು ಅಶುಭ ಅಥವಾ ಋಣಾತ್ಮಕವಾಗಿವೆ ಎಂಬ ಬಲವಾದ ನಂಬಿಕೆಗೆ ಕಾರಣವಾಗುತ್ತದೆ. ಅಂತಹ ನಂಬಿಕೆಯು ಸಾಂಪ್ರದಾಯಿಕ ಬುದ್ಧಿವಂತಿಕೆಯಿಂದ ಹುಟ್ಟಿಕೊಂಡಿದೆ ಮತ್ತು ಅದರ ಬೇರುಗಳು ಪುರಾಣಗಳಲ್ಲಿವೆ, ಅಂದರೆ ದಕ್ಷಿಣ ದಿಶಾ ಅಥವಾ ದಕ್ಷಿಣ ಕ್ಷೇತ್ರದಿಂದ ಸಾವಿನ ಭಗವಂತ ಯಮನ ಹೊರಹೊಮ್ಮುವಿಕೆ. ದಕ್ಷಿಣಾಭಿಮುಖವಾಗಿರುವ ಮನೆಯು ಯಾವಾಗಲೂ ಕೆಟ್ಟದ್ದಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಅದರೊಂದಿಗೆ ಹಲವಾರು ಒಳ್ಳೆಯ ವಿಷಯಗಳಿವೆ. ಮಾಧ್ಯಮ, ಸಾರ್ವಜನಿಕ ಸಂಪರ್ಕಗಳು ಮತ್ತು ಚಲನಚಿತ್ರಗಳ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ದಕ್ಷಿಣದ ಮುಖದ ಮನೆಗಳು ಹೆಚ್ಚು ಸೂಕ್ತವಾಗಿವೆ. ನ್ಯಾಯಾಂಗ ಸೇವೆಗಳು, ಪೊಲೀಸ್, ವಕೀಲರು ಇತ್ಯಾದಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಇದು ಸೂಕ್ತವಾಗಿದೆ. ವೈದ್ಯರು ಮತ್ತು ದಾದಿಯರು ಸಹ ದಕ್ಷಿಣ ದಿಕ್ಕಿನ ಮನೆಯಲ್ಲಿ ವಾಸಿಸುವ ಮೂಲಕ ಪ್ರಯೋಜನಗಳನ್ನು ಪಡೆಯುತ್ತಾರೆ. ದಕ್ಷಿಣಾಭಿಮುಖವಾಗಿರುವ ಮನೆಯು ಯಶಸ್ಸು ಮತ್ತು ಸಮೃದ್ಧಿಯ ಅತ್ಯಂತ ಶಕ್ತಿಶಾಲಿ ಮೂಲವಾಗಿದೆ, ವಿಶೇಷವಾಗಿ ನೀವು ಅದನ್ನು ವ್ಯಾಪಾರ ಅಥವಾ ಕೈಗಾರಿಕಾ ಕಚೇರಿ ಉದ್ದೇಶಗಳಿಗಾಗಿ ಬಳಸುತ್ತಿದ್ದರೆ. ದಕ್ಷಿಣ ದಿಕ್ಕಿನ ಮನೆಯು ಸಮೃದ್ಧಿಯನ್ನು ಪಡೆಯುತ್ತದೆ ಮತ್ತು ಶಕ್ತಿಯ ವಲಯವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಈ ಮನೆಗಳು ಉತ್ತಮ ಪ್ರಮಾಣದ ಸೂರ್ಯನ ಬೆಳಕನ್ನು ಪಡೆಯುತ್ತವೆ. ನೀವು ದಕ್ಷಿಣ ಮನೆಯನ್ನು ಖರೀದಿಸಿದಾಗ ನೈಋತ್ಯ ಮೂಲೆಯಿಂದ ಮನೆಯ ಪ್ರವೇಶವನ್ನು ತಪ್ಪಿಸಲು ಪ್ರಯತ್ನಿಸಿ.
ವಾಸ್ತು ಪ್ರಕಾರ ದಕ್ಷಿಣಾಭಿಮುಖವಾದ ಮನೆಯನ್ನು ಕೂಡಿಸುವುದು. ನಿಮ್ಮ ಮನೆಗೆ ಧನಾತ್ಮಕ ವಾತಾವರಣವನ್ನು ತರಲು ನೀವು ಬಯಸಿದರೆ ಮನೆಗೆ ಪರಿಣಾಮಕಾರಿ ವಾಸ್ತುವನ್ನು ಆಯ್ಕೆ ಮಾಡಲು ಮರೆಯಬೇಡಿ. ವಾಸ್ತು ಮಾರ್ಗಸೂಚಿಗಳನ್ನು ಅನುಸರಿಸಲು ನೀವು ವಿಷಾದಿಸುವುದಿಲ್ಲ, ಏಕೆಂದರೆ ಇವುಗಳು ನಿಮಗೆ ಯಾವಾಗಲೂ ಪ್ರಯೋಜನಕಾರಿಯಾಗಿರುತ್ತವೆ. ಸ್ನಾನದ ಕೋಣೆಯು ಯಾವಾಗಲೂ ಮನೆಯ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿರಬಾರದು. ಉತ್ತರ ಪಶ್ಚಿಮ ದಿಕ್ಕೆ ಸಹ ನಿರ್ಮಿಸಬಹುದು, ಏಕೆಂದರೆ ಅಲ್ಲಿ ಜಲತತ್ವವು ಅಧಿಕವಾಗಿರುತ್ತದೆ. ಸ್ನಾನದ ಕೋಣೆ ಪೂರ್ವ ದಿಕ್ಕಿಗೂ ಸಹ ಇರಬಹುದು. ಸ್ನಾನದ ಕೋಣೆಯಲ್ಲಿ ವಿದ್ಯುತ್ ಶಕ್ತಿಯಿಂದ ಸಾಗುವ ಉಪಕರಣಗಳನ್ನು ಆಗ್ನೇಯ ದಿಕ್ಕಿನಲ್ಲೇ ಇರಿಸಬೇಕು. ಸ್ನಾನದ ಕೋಣೆಯ ಹಾದಿಯು ಇಳಿಜಾರು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು. ಅಲ್ಲಿ ಹಗುರವಾದ ತಿಳಿಯಾದ ಬಣ್ಣಗಳನ್ನು, ಅಂದರೆ ತಿಳಿನೀಲಿ, ತಿಳಿಹಸಿರಿನ ಬೂದು ಬಣ್ಣವನ್ನು ಬಳಿದಿರಬೇಕು. ಪೂರ್ವ ಮತ್ತು ಬಾತ್ ಟಬ್ ಇವುಗಳು ಪೂರ್ವ ಅಥವಾ ಉತ್ತರ ದಿಶೆಯಲ್ಲೇ ಇರಬೇಕು. ಸ್ನಾನದ ಕೋಣೆಯ ಬಾಗಿಲು ಅಡುಗೆ ಮನೆಗೆ ಎದುರಾಗಿ ಇರಬಾರದು. ಶೌಚಾಲಯದ ಸಮಯದಲ್ಲಿ ವ್ಯಕ್ತಿಯು ಮುಖವು ಸೂರ್ಯನಿಗೆ ಎದುರಾಗಿರಬಾರದು. ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಪ್ರತಿನಿಧಿತ್ವ ಇರುತ್ತದೆ. ಹೀಗೆ ಮಾಡುವುದರಿಂದ ಸೂರ್ಯನು ಕುಪಿತನಾಗುತ್ತಾನೆ ಮತ್ತು ವ್ಯಕ್ತಿಯ ಬಾಳು ಕಲೆಯಿಂದ ದೂಷಿತವಾಗಿರುತ್ತದೆ. ಅನಾರೋಗ್ಯ ಆವರಿಸುತ್ತದೆ. ಅತ್ಯುತ್ತಮ ಪೂರ್ವಾಭಿಮುಖ ಮನೆ ವಾಸ್ತು ಯೋಜನೆ ಮಾಡಬೇಕಾದ ಮತ್ತು ಮಾಡಬಾರದ. ಮನೆಗಾಗಿ ವಾಸ್ತುವನ್ನು ನಂಬುವ ಅನೇಕ ಜನರು ಪೂರ್ವಾಭಿಮುಖ ಮನೆಗಳನ್ನು ಮಂಗಳಕರವೆಂದು ಪರಿಗಣಿಸುತ್ತಾರೆ. ಹೇಗಾದರೂ ಇದು ಮನೆಯನ್ನು ಶುಭ ಅಥವಾ ಅಶುಭಗೊಳಿಸುವ ದಿಕ್ಕು ಮಾತ್ರವಲ್ಲ. ವಾಸ್ತುವಿನ ವಿವಿಧ ಭಾಗಗಳ ಯೋಜನೆ, ನಿಯೋಜನೆ ಮತ್ತು ದೃಷ್ಟಿಕೋನವು ನಿಮ್ಮ ಯೋಗಕ್ಷೇಮಕ್ಕೆ ಮುಖ್ಯವಾಗಿದೆ. ಪೂರ್ವಾಭಿಮುಖವಾದ ಮನೆ ವಾಸ್ತು ಯೋಜನೆಯ ಬಗ್ಗೆ ಕೆಲವು ಸಂಗತಿಗಳು ಮತ್ತು ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳನ್ನು ಪರಿಶೀಲಿಸೋಣ. ಪೂರ್ವಾಭಿಮುಖ ಮನೆ ವಾಸ್ತು ಯೋಜನೆ. ಶಾಂತಿ, ಸೌಹಾರ್ದತೆ, ಆರೋಗ್ಯ, ಸಮೃದ್ಧಿ, ಹೆಸರು, ಕೀರ್ತಿ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ಅತ್ಯುತ್ತಮ ಪೂರ್ವಾಭಿಮುಖವಾದ ಮನೆ ವಾಸ್ತು ಯೋಜನೆಯು ಅತ್ಯುತ್ತಮವಾಗಿದೆ. ವಾಸ್ತುಶಾಸ್ತ್ರದ ಕೋಷ್ಟಕದಲ್ಲಿ ಒಟ್ಟು 9 ವಿಭಾಗಗಳಿವೆ. ಅವುಗಳನ್ನು ಪದ ಎಂದು ಕರೆಯಲಾಗುತ್ತದೆ. ಪೂರ್ವಾಭಿಮುಖವಾದ ಮನೆ ವಾಸ್ತು ಯೋಜನೆಯಲ್ಲಿ ಮುಖ್ಯ ಪ್ರವೇಶ. 5ನೇ ಪಾದವು ಅತ್ಯಂತ ಮಂಗಳಕರವಾಗಿದೆ. ನೀವು ಪೂರ್ವಾಭಿಮುಖವಾಗಿರುವ ಮನೆಯ ವಾಸ್ತು ಯೋಜನೆಯ ಮುಖ್ಯ ಬಾಗಿಲಿನ ಮೇಲೆ ಕೇಂದ್ರೀಕರಿಸಬೇಕು. ಈ ದಿಕ್ಕನ್ನು ಸೂರ್ಯ, ದಿ ಗಾಡ್ ಆಫ್ ಫೇಮ್, ಆಶೀರ್ವದಿಸುತ್ತಾನೆ ಎಂದು ನಂಬಲಾಗಿದೆ. ಇದು ಸೂರ್ಯನ ಬೆಳಕು ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ. ಮನೆ ಪದವು ಏನನ್ನು ಸೂಚಿಸುತ್ತದೆ? ಮನೆಗಾಗಿ ವಾಸ್ತುದಲ್ಲಿ ಒಟ್ಟು 9 ಭಾಗಗಳಿವೆ. ಇವುಗಳನ್ನು 9 ಪದ ಎಂದು ಕರೆಯಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪಾದ 1 ಮತ್ತು 2ರ ಬಳಕೆಯನ್ನು ನಿಷೇಧಿಸಲಾಗಿದೆ, ಏಕೆಂದರೆ ಅದು ಪ್ರಯೋಜನಕಾರಿಯಾಗುವುದಿಲ್ಲ. ಆದರೆ ನಿಮಗೆ ಯಾವುದೇ ಆಯ್ಕೆ ಉಳಿದಿಲ್ಲದಿದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಗೋಡೆಯಿಂದ ಕನಿಷ್ಠ 6 ಇಂಚುಗಳಷ್ಟು ಜಾಗವನ್ನು ನೀವು ಬಿಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಪೂರ್ವಾಭಿಮುಖವಾಗಿರುವ ಮನೆ ವಾಸ್ತು ಯೋಜನೆಯಲ್ಲಿ ವಾಸದ ಕೋಣೆಯ ನಿಯೋಜನೆ. ನಿಮ್ಮ ಮನೆಯನ್ನು ವಿನ್ಯಾಸಗೊಳಿಸುವಾಗ ಲಿವಿಂಗ್ ರೂಮಿನ ನಿಯೋಜನೆಯನ್ನು ಪರಿಗಣನೆಗೆ ಇಡುವುದು ಅತ್ಯಗತ್ಯ. ಉದಾಹರಣೆಗೆ, ನೀವು ವಾಸಿಸುವ ಪ್ರದೇಶಕ್ಕೆ ಹೋಗುವಾಗ ಮಲಗುವ ಕೋಣೆ ಅಥವಾ ಅಡುಗೆಮನೆಯ ಮೂಲಕ ಹಾದು ಹೋಗಬೇಕಾದ ಸ್ಥಳದಲ್ಲಿ ಲಿವಿಂಗ್ ರೂಮ್ ಅನ್ನು ಇರಿಸಬಾರದು. ಇದು ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ನೆಲೆಗೊಂಡಿರಬೇಕು. ಪೂರ್ವಾಭಿಮುಖವಾಗಿರುವ ಮನೆ ವಾಸ್ತು ಯೋಜನೆಯಲ್ಲಿ ಲಿವಿಂಗ್ ರೂಮ್ ಅನ್ನು ಮನೆಯ ಈಶಾನ್ಯ ಭಾಗದಲ್ಲಿ ಇರಿಸಬೇಕು. ವಾಸ್ತು ಪ್ರಕಾರ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹೆಚ್ಚುವರಿಯಾಗಿ ಉತ್ತರ ಮತ್ತು ಪೂರ್ವ ಭಾಗದ ಗೋಡೆಗಳು ಪಶ್ಚಿಮ ಅಥವಾ ದಕ್ಷಿಣದಲ್ಲಿರುವ ಗೋಡೆಗಳಿಗಿಂತ ಸ್ವಲ್ಪ ತೆಳ್ಳಗಿರುತ್ತವೆ ಮತ್ತು ಚಿಕ್ಕದಾಗಿರುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ. ಇದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ಸೆಳೆಯುತ್ತದೆ. ಅತಿಥಿ ಕೋಣೆ ವಾಯುವ್ಯದಲ್ಲಿರಬೇಕು. ಪೂರ್ವಾಭಿಮುಖವಾದ ಮನೆ ವಾಸ್ತು ಯೋಜನೆಯಲ್ಲಿ ದೇವಾಲಯದ ಸ್ಥಳ. ನಮ್ಮ ಮನೆಗಳಲ್ಲಿ ಪೂಜಾ ಕೋಣೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಲಭ್ಯವಿರುವ ದಿಕ್ಕು ಮತ್ತು ಸ್ಥಳವನ್ನು ಲೆಕ್ಕಿಸದೆ ಪ್ರತಿ ಮನೆಯಲ್ಲೂ ದೇವಾಲಯವನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಪೂರ್ವಾಭಿಮುಖವಾಗಿರುವ ಮನೆ ವಾಸ್ತು ಯೋಜನೆಯಲ್ಲಿ ಪೂಜಾ ಕೊಠಡಿಯು ಈಶಾನ್ಯ ದಿಕ್ಕಿನಲ್ಲಿರಬೇಕು. ಪೂರ್ವಾಭಿಮುಖವಾದ ಮನೆ ವಾಸ್ತು ಯೋಜನೆಯಲ್ಲಿ ಅಡಿಗೆ ಇಡುವುದು. ಕಿಚನ್ ಪೋಷಣೆ ಮತ್ತು ಪೋಷಣೆಯನ್ನು ಸಂಕೇತಿಸುವ ಪವಿತ್ರ ಸ್ಥಳವಾಗಿದೆ. ಪೂರ್ವಾಭಿಮುಖವಾಗಿರುವ ಮನೆ ವಾಸ್ತು ಯೋಜನೆಯಲ್ಲಿ ಅಡುಗೆ ಮನೆಯು ವಾಯುವ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿರಬೇಕು. ಅಡುಗೆ ಮಾಡುವಾಗ ನೀವು ಆಗ್ನೇಯ ಅಡುಗೆಮನೆಯಲ್ಲಿ ಪೂರ್ವಕ್ಕೆ ಮತ್ತು ವಾಯುವ್ಯ ಅಡುಗೆಮನೆಯಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಬೇಕು. ಕೆಲವು ಗಿಡಗಳನ್ನು ಇಡುವುದು ಅಥವಾ ಹೊರಗೆ ಮರವನ್ನು ನೆಡುವುದು ಸಹ ಪ್ರಯೋಜನಕಾರಿಯಾಗಿದೆ.
ಪೂರ್ವಾಭಿಮುಖ ಮನೆ ವಾಸ್ತು ಯೋಜನೆಯ ಪ್ರಕಾರ ಯಾವ ಪ್ಲಾಟ್ ಒಳ್ಳೆಯದು? ದಕ್ಷಿಣದಿಂದ ಉತ್ತರಕ್ಕೆ ಸ್ವಲ್ಪ ಇಳಿಜಾರನ್ನು ಹೊಂದಿರುವ ಕಥಾವಸ್ತುವನ್ನು ಒಳ್ಳೆಯದು ಮತ್ತು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಉತ್ತರದಿಂದ ದಕ್ಷಿಣಕ್ಕೆ ಇಳಿಜಾರು ಹೊಂದಿರುವ ಕಥಾವಸ್ತುವನ್ನು ತಪ್ಪಿಸಬೇಕು. ಪೂರ್ವಾಭಿಮುಖವಾದ ಮನೆ ವಾಸ್ತು ಯೋಜನೆಯಲ್ಲಿ ಮಲಗುವ ಕೋಣೆಯ ನಿಯೋಜನೆ. ಮಾಸ್ಟರ್ ಬೆಡ್ರೂಮ್ ನೈಋತ್ಯ ದಿಕ್ಕಿನಲ್ಲಿರಬೇಕು, ಏಕೆಂದರೆ ಇದು ಪೂರ್ವಕ್ಕೆ ಎದುರಾಗಿರುವ ಮನೆಯ ಅತ್ಯುತ್ತಮ ಸೆಟ್ಟಿಂಗ್ ಎಂದು ಪರಿಗಣಿಸಲಾಗಿದೆ. ಮನೆಗೆ ವಾಸ್ತು ಮೀನಿಗೆ ನೀರಿನಂತೆ ಮತ್ತು ಮಲಗುವ ಕೋಣೆಯ ಸ್ಥಾನವು ಪ್ರಮುಖ ಪಾತ್ರ ವಹಿಸುತ್ತದೆ. ಪೂರ್ವಾಭಿಮುಖವಾದ ಮನೆ ಮಾಡಬಾರದು. ಈಶಾನ್ಯ ಮೂಲೆಯಲ್ಲಿ ಶೌಚಾಲಯಗಳನ್ನು ನಿರ್ಮಿಸಬಾರದು. ಮಲಗುವ ಕೋಣೆಯನ್ನು ಈಶಾನ್ಯ ಮೂಲೆಯಲ್ಲಿ ಯೋಜಿಸಬಾರದು. ಈಶಾನ್ಯ ಮೂಲೆಯಲ್ಲಿ ಸೆಪ್ಟಿಕ್ ಟ್ಯಾಂಕ್ ನಿರ್ಮಿಸಬಾರದು. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ಕಟ್ಟಬಾರದು. ಈಶಾನ್ಯ ಮೂಲೆಯಲ್ಲಿರುವ ಅಡುಗೆಮನೆಯು ಕಟ್ಟುನಿಟ್ಟಾದ ನನ್. ಪೂರ್ವಾಭಿಮುಖವಾಗಿರುವ ಮನೆ ವಾಸ್ತು ಯೋಜನೆಯಲ್ಲಿ ಉದ್ಯಾನವನ್ನು ಇಡುವುದು. ಮನೆಗಾಗಿ ವಾಸ್ತುವನ್ನು ಪರಿಗಣಿಸಿ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಮರಗಳನ್ನು ನೆಡಬಾರದು. ಆದಾಗ್ಯೂ ಧನಾತ್ಮಕತೆಯನ್ನು ತರಲು ನೀವು ಉದ್ಯಾನದಲ್ಲಿ ಕೆಲವು ವರ್ಣರಂಜಿತ ಹೂವುಗಳನ್ನು ನೆಡಬಹುದು. ಪೂರ್ವ ದಿಕ್ಕಿನ ಮನೆ ವಾಸ್ತು ಯೋಜನೆಗೆ ಬಣ್ಣದ ಆಯ್ಕೆ. ಪೂರ್ವಕ್ಕೆ ಎದುರಾಗಿರುವ ಮನೆಗಳಿಗೆ ಬಣ್ಣದ ಬೆಳಕಿನ ಛಾಯೆಗಳನ್ನು ಶಿಫಾರಸು ಮಾಡಲಾಗುತ್ತದೆ. ಮನೆ ಪೂರ್ವ ದಿಕ್ಕಿನಿಂದ ಸಾಕಷ್ಟು ಸೂರ್ಯನ ಬೆಳಕನ್ನು ಪಡೆಯುತ್ತದೆ. ಬೆಳಕಿನ ಬಣ್ಣವು ಸೂರ್ಯನ ಬೆಳಕನ್ನು ವರ್ಧಿಸುತ್ತದೆ. ಪೂರ್ವಕ್ಕೆ ಎದುರಾಗಿರುವ ಮನೆಗಳಿಗೆ ಸೂಕ್ತವಾದ ಬಣ್ಣಗಳು ಬಿಳಿ ಅಥವಾ ತಿಳಿ ನೀಲಿ. ಸಾರಾಂಶ: ಪೂರ್ವಾಭಿಮುಖ ಮನೆ ವಾಸ್ತು ಯೋಜನೆ. ಮನೆಗಾಗಿ ವಾಸ್ತು ಪ್ರಕಾರ ಪೂರ್ವವನ್ನು ಅತ್ಯುತ್ತಮ ದಿಕ್ಕುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಸಮೃದ್ಧಿಯನ್ನು ಆಕರ್ಷಿಸಲು ಮತ್ತು ನಿಮ್ಮ ಮನೆಯನ್ನು ಸಕಾರಾತ್ಮಕತೆಯಿಂದ ತುಂಬಲು ಪೂರ್ವಾಭಿಮುಖವಾದ ಮನೆ ವಾಸ್ತು ಯೋಜನೆಯನ್ನು ಅನುಸರಿಸುವುದು ಅತ್ಯಗತ್ಯ. ಇಂದು ನಿಮ್ಮ ಅಗತ್ಯತೆಗಳು ಮತ್ತು ಬಜೆಟ್ಗೆ ಸರಿಹೊಂದುವ ಕಸ್ಟಮೈಸ್ ಮಾಡಿದ ಯೋಜನೆಯನ್ನು ಪಡೆಯಲು ವಾಸ್ತು ತಜ್ಞರೊಂದಿಗೆ ಮಾತನಾಡಿ. ಸ್ನಾನದ ಮನೆ ಬಾತ್ರೂಮ್. ಮನೆಯ ಪೂರ್ವಕ್ಕೆ ಸ್ನಾನಗೃಹವಿರುವುದು ಉತ್ತಮ. ಕೆಲವು ಶಾಸ್ತ್ರಜ್ಞರ ಪ್ರಕಾರ ಸ್ನಾನಗೃಹವು ಪೂರ್ವ, ಉತ್ತರ, ಪಶ್ಚಿಮಕ್ಕೆ ಇರಬಹುದು. ನೀರಿನ ಹೀಟರ್, ಗೀಸರ್, ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಬಾತ್ರೂಮ್ನಲ್ಲಿ ಆಗ್ನೇಯ ಮೂಲೆಯಲ್ಲಿಡತಕ್ಕದ್ದು. ವಾಷಿಂಗ್ ಮಷೀನನ್ನು ಆಗ್ನೇಯ ಹಾಗೂ ವಾಯುವ್ಯದಲ್ಲಿ ಇಡಬಹುದು. ಸ್ನಾನದ ಮನೆಯನ್ನು ಈಶಾನ್ಯದಲ್ಲಿ ನಿರ್ಮಿಸಬಾರದು. ಸ್ನಾನದ ಮನೆಗೆ ಕನ್ನಡಿಯು ಪೂರ್ವ ಅಥವಾ ಉತ್ತರದ ಗೋಡೆಗೆ ಇರಬೇಕು. ಬಾತ್ಟಬ್ನ್ನು ಪಶ್ಚಿಮ ದಿಕ್ಕಿಗೆ ಇಡಬಹುದು. ಕೆಲವು ಶಾಸ್ತ್ರಜ್ಞರ ಅನಿಸಿಕೆಯಂತೆ ಬಾತ್ರೂಮ್ ಆಗ್ನೇಯ ವಾಯುವ್ಯದಲ್ಲಿ ನಿರ್ಮಿಸಬಹುದು, ಆದರೆ ಈಶಾನ್ಯದಲ್ಲಿ ನಿರ್ಮಿಸಬಾರದು. ದೊಡ್ಡ ಕಿಟಕಿಗಳು ಬಾತ್ರೂಮ್ನಲ್ಲಿ ನಿರ್ಮಿಸುವಾಗ ಪೂರ್ವ ಹಾಗೂ ಉತ್ತರದಲ್ಲಿರಲಿ. ಚಿಕ್ಕ ಕಿಟಕಿಗಳು ದಕ್ಷಿಣ ಹಾಗೂ ಪಶ್ಚಿಮದಲ್ಲಿರಲಿ. ಒಂದಕ್ಕಿಂತ ಹೆಚ್ಚು ಮಹಡಿ ಮನೆ ನಿರ್ಮಿಸುವಾಗ ಬಾತ್ರೂಮ್ ಕೆಳಮನೆಯ ಗ್ರೌಂಡ್ ಫ್ಲೋರ್ನ ನೈಋತ್ಯ ಮೂಲೆಯಲ್ಲಿ ನಿರ್ಮಿಸಬಾರದು. ಮನೆಯ ಮಧ್ಯದಲ್ಲಿ ಸ್ನಾನದ ಮನೆ ಇರಬಾರದು. ಸ್ನಾನದ ಮನೆಗೆ ತಿಳಿ ನೀಲಿ, ಹಸಿರು ಬಣ್ಣಗಳು ತುಂಬಾ ಸೂಕ್ತವಾದವು. ಸ್ನಾನದ ಮನೆಯು ಅಡಿಗೆ ಮನೆಗೆ ಹತ್ತಿರವಿರಬಾರದು. ಬಾರ್ತಟಬ್ನ್ನು ದಕ್ಷಿಣಕ್ಕೆ ಇಡಬಹುದು. ಬಾತ್ಟಬ್ನ ನೈಋತ್ಯಕ್ಕೆ ಬಾಗಿಲು ಇಡಬಾರದು. ವಾಶ್ ಬೇಸಿನ್ ಈಶಾನ್ಯಕ್ಕಿರಲಿ. ವಾಯುವ್ಯದಲ್ಲಿ ಬಟ್ಟೆ ತೊಳೆಯುವ ವ್ಯವಸ್ಥೆ ಇರಲಿ. ಟಾಯ್ಲೆಟ್ ಬಾತ್ರೂಮ್ನಲ್ಲಿ ಇಡದಿರುವುದು ಒಳಿತು. ಟಾಯ್ಲೆಟ್ನ್ನು ಬಾತ್ರೂಮ್ನಲ್ಲಿ ಇಡಬೇಕಾದಾಗ ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕಿಗಿರಲಿ. ಶವರ್ ಈಶಾನ್ಯಕ್ಕಿದ್ದರೆ ಉತ್ತಮ. ಬಾತ್ರೂಮ್ನ ಪೂರ್ವ ಅಥವಾ ಉತ್ತರಕ್ಕೆ ಸ್ನಾನ ಮಾಡಿ. ಟಾಯ್ಲೆಟ್ನ್ನು ಪೂರ್ವ ಅಥವಾ ಈಶಾನ್ಯಕ್ಕೆ ಇಡಬಾರದು. ಸ್ವಿಚ್ ಬೋರ್ಡ್, ಕರೆಂಟ್ಗೆ ಸಂಬಂಧಪಟ್ಟ ವಸ್ತುಗಳು ಆಗ್ನೇಯದಲ್ಲಿರಲಿ. ಬಾತ್ರೂಮ್ಗೆ ಕೆಂಪು, ಕಪ್ಪು ಬಣ್ಣ ಹೊಡೆಯದಿರಿ. ಬಾಗಿಲು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಇರಲಿ. ಬಾಗಿಲನ್ನು ದಕ್ಷಿಣಕ್ಕೆ ಇಡಬೇಡಿರಿ. ಒಗೆಯಬೇಕಾದ, ತೊಳೆಯಬೇಕಾದ ಬಟ್ಟೆಗಳನ್ನು ವಾಯುವ್ಯದಲ್ಲಿಡಿ. ಏಣಿಯ ಕೆಳಗೆ ಬಾತ್ರೂಮ್ ಮಾಡಬಾರದು. ಶವರ್ನ್ನು ಪೂರ್ವಕ್ಕೂ ಇಡಬಹುದು. ಶವರ್ನ್ನು ಉತ್ತರಕ್ಕೂ ಇಡಬಹುದು. ವಾಶ್ ಬೇಸಿನನ್ನು ಉತ್ತರಕ್ಕೂ ಇಡಬಹುದು. ಬಾತ್ರೂಮ್ ದೇವರ ಕೋಣೆಯ ಪಕ್ಕಕ್ಕೆ ಇರಬಾರದು. ಕೆಲವು ಶಾಸ್ತ್ರಜ್ಞರ ಪ್ರಕಾರ ಬಾತ್ರೂಮ್ ದಕ್ಷಿಣಕ್ಕೆ ಇರಬಾರದು. ಬಾತ್ರೂಮ್ ಆಗ್ನೇಯ, ನೈಋತ್ಯದಲ್ಲಿರಬಾರದು ಎಂದು ತತ್ವಜ್ಞಾನಿಗಳ ಅನುಭವದ ಮಾತು. ಒಂದೊಮ್ಮೆ ದಕ್ಷಿಣದಲ್ಲಿ ಬಾತ್ರೂಮ್ ಇದ್ದರೆ ಅದು ಆರೋಗ್ಯದ ಮೇಲೆ ತೊಂದರೆ ಮಾಡುತ್ತದೆ. ಕಿಟಕಿಗಳು ಪೂರ್ವ ಅಥವಾ ಉತ್ತರದಲ್ಲಿದ್ದರೆ ಉತ್ತಮ. ಬಾತ್ರೂಮ್ಗೆ ಬಿಳಿಯ ಬಣ್ಣ ಕೂಡ ಹಚ್ಚಬಹುದು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಆಗ್ನೇಯ ದಿಕ್ಕು ಪೂರ್ವ ಹಾಗೂ ದಕ್ಷಿಣಗಳ ನಡುವಿನ ದಿಕ್ಕೆ ಆಗ್ನೇಯ. ಆಗ್ನೇಯದ ಅಧಿಪತಿ ಅಗ್ನಿ. ಆಗ್ನೇಯದ ಅಧಿಪತಿ ಗ್ರಹ ಶುಕ್ರ. ಅಡುಗೆ ಮನೆಯನ್ನು ಆಗ್ನೇಯಕ್ಕೆ ನಿರ್ಮಿಸಬೇಕು. ಅಗ್ನಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಅಕ್ಷಯದಲ್ಲಿಡುವುದು ಉತ್ತಮ. ಆಗ್ನೇಯ ನೈಋತ್ಯಕ್ಕಿಂತ ಎತ್ತರವಾಗಿದ್ದರೆ ಅಶುಭ, ತಗ್ಗಾಗಿದ್ದರೆ ಶುಭ. ಆಗ್ನೇಯವು ಈಶಾನ್ಯಕ್ಕಿಂತ ತಗ್ಗಾಗಿರಬಾರದು. ಆಗ್ನೇಯ ದಿಕ್ಕಿಗೆ ಹೆಚ್ಚು ಖಾಲಿ ಜಾಗ ಬಿಡಬಾರದು. ಆಗ್ನೇಯಕ್ಕೆ ಬಾವಿಯಿದ್ದರೆ ಅಶುಭ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.